Okay, welcome back. Yes, ಕಾವ್ಯ ಅವರೇ ಮಾತಾಡೋದಕ್ಕೆ ಹ್ಯಾಂಡ್ ರೈಸ್ ಮಾಡಿದ್ದೀರಾ, ಮಾತಾಡ್ತೀರಾ? ನಿಮ್ಗೆ ಅನ್ಮ್ಯೂಟ್ ಮಾಡೋದಕ್ಕೆ ಪರ್ಮಿಷನ್ ಕೊಟ್ಟಿದ್ದೀನಿ ನೋಡಿ. ಎಸ್, ಕಾವ್ಯ ಅವರೇ ಟ್ರೈ ಮಾಡಿ. ಎಸ್ ಮ್ಯಾಮ್, ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್ ಮ್ಯಾಮ್, ಇವಾಗ ನಂಗೆ ರೇಖಿ ಕಲ್ತ್ಕೋಬೇಕಂತ ಇಂಟ್ರೆಸ್ಟ್ ಇದೆ. ಸೊ ನಾನು ಯಾವ ತರ ನಾನು ಅದನ್ನ ಪ್ರೋಸೆಸ್ ಮಾಡ್ಕೊಂಡ್ ಬರ್ಲಿ ಅಂತ ದಯವಿಟ್ಟು ಅದು ಮೆಸೇಜ್ ಕೊಡಿ ಮ್ಯಾಮ್. ಯಾವಾಗ್ಲಿಂದ ಎಷ್ಟು ಯಾವುದೇ ಸಾಧನೆ ಇಲ್ಲ, ರೇಖಿ ಫಸ್ಟ್ ಟೈಮ್. ಮ್ಯಾಮ್, ನಾನು ಆಲ್ರೆಡಿ ಮೆಡಿಟೇಷನ್ ಪಾತಲ್ಲಿ ಇದ್ದೀನಿ, ಆನಾಪಾನಸತಿ. ರಾಜಕೀಯ ರೇಖಿನ ಒಂದ್ಸಲಿ ಸರ್ ಇದಾರಲ್ಲ ಮೇಡಮ್, ಅವ್ರ ಹೆಸರು ನಾನು ಮರ್ತ ಹೋಗಿದ್ದೀನಿ, ಹುಬ್ಬಳ್ಳಿ ಅವರು. ಅವ್ರದ್ದು ಕ್ಲಾಸ್ ಒಂದ್ಸಲಿ ನೋಡಿದ್ದೀನಿ. ಹಾ ಮ್ಯಾಮ್, ಕ್ಲಾಸ್ ನೋಡಿದ್ದೀನಿ ಮ್ಯಾಮ್, ತುಂಬಾ ಚೆನ್ನಾಗಿತ್ತು. ಸೊ ಹಂಗಾಗಿ ನಾನು ಕ್ಲಾಸ್ ಕಲ್ತ್ಕೋಬೇಕು ಅಂತ ಇಂಟ್ರೆಸ್ಟ್ ಪಟ್ಟು ಇದಕ್ ಜಾಯಿನ್ ಆಗಿದ್ದೀನಿ ಮ್ಯಾಮ್. ಓಕೆ, ರಾಜಕ್ರಿಯ ರೇಖಿ ಕಲ್ತಿಲ್ಲ, ಬಗ್ಗೆ ತಿಳ್ಕೊಂಡಿದೀರಾ ಅಷ್ಟೇ, ರೈಟ್? ಎಸ್ ಮ್ಯಾಮ್. ಓಕೆ, ಫಸ್ಟ್ ನೀವು ಸ್ಟಾರ್ಟ್ ಮಾಡ್ಬೇಕಾದ್ರೆ ರೇಖಿಯಿಂದ ನೀವು ಸ್ಟಾರ್ಟ್ ಮಾಡ್ಬೋದು. ಇನ್ಫ್ಯಾಕ್ಟ್ ರೇಖಿ ನೀವು ಕಲ್ತಿಲ್ಲ ಅಂದ್ರೂ ಜಿಬು ಸಿಂಬಾಲಜಿಯನ್ನ ನೀವು ತಗೊಬಹುದು. ಜಿಬು ಸಿಂಬಲ್ಸ್ ಏನಿದೆ ತುಂಬಾ ಸಾಫ್ಟ್ ಎನರ್ಜೀಸ್. ಅಂದ್ರೆ ರೇಖಿಗಿಂತಲೂ ಸಾಫ್ಟ್ ಎನರ್ಜೀಸ್ ಜಿಬು ಸಿಂಬಾಲಜಿ. ಓಕೆ ಮ್ಯಾಮ್, ಇವಾಗ ನನ್ಗೆ ರೇಖಿನ ಕಲ್ತ್ಕೋಬೇಕು ಅಂತಿದೆ ಮ್ಯಾಮ್. ಮಕ್ಕಳಿಗೆ ಮತ್ತೆ ಹೀಲ್ ಮಾಡ್ಬೇಕಂದ್ರೆ ಅವಾಗ ಅವರು ಸ್ವಲ್ಪ ಮೆಡಿಸಿನ್ ಎಲ್ಲ ಯೂಸ್ ಮಾಡ್ತಿರ್ತಾರೆ. ಸೊ ಹಂಗಾಗಿ ನಂಗೆ ಸ್ವಲ್ಪ ಮಕ್ಕಳಿಗೆ ಹೀಲ್ ಮಾಡಕ್ಕೋಸ್ಕರ ಮತ್ತೆ ನನ್ಗುನು ಫೈನಾನ್ಷಿಯಲಿ ಸ್ಟೇಬಲ್ ಆಗೋಕ್ಕೋಸ್ಕರ ನಾನು ಕಲ್ತ್ಕೋಬೇಕು ಅಂತ ಅನ್ಕೋತಾ ಇದೀನಿ ಮ್ಯಾಮ್. ಸೊ ನೀವು ನನ್ನನ್ನ ಕೇಳೋದಾದ್ರೆ ಫಸ್ಟ್ ರೇಖಿ ಅಂಡ್ ಲಾ ಆಫ್ ಅಟ್ರಾಕ್ಷನ್ ಅನ್ನ ಅಟೆಂಡ್ ಮಾಡಿ. ಓಕೆ, ರೇಖಿಯ ಕ್ಲಾಸ್ ಅನ್ನ ತಗೊಂಡು ಅಂಡ್ ಲಾ ಆಫ್ ಅಟ್ರಾಕ್ಷನ್ ಕ್ಲಾಸಿಗೂ ಕೂಡ ಎನ್ರೋಲ್ ಆಗಿ. ಸೊ ದಟ್ 5 days ರೆಕಾರ್ಡೆಡ್ ಕ್ಲಾಸ್ ಇರುತ್ತೆ. ಅದಾದ ನಂತರ ಡೈಲಿ ಮಾರ್ನಿಂಗ್ 5 o'clock ಗೆ ಮ್ಯಾನಿಫೆಸ್ಟೇಷನ್ ಕ್ಲಾಸಸ್ ಇರುತ್ತೆ. ಅಮೌಂಟ್ ಎಷ್ಟಾಗುತ್ತೆ? ಅಮೌಂಟ್ ರೇಖಿ ಲೆವೆಲ್ 1 ಗೆ 1005 rupees ಇದೆ ಅಂಡ್ ಲಾ ಆಫ್ ಅಟ್ರಾಕ್ಷನ್ ಗೆ 1000 rupees ಇದೆ. ಸೊ ಅದೆರಡಕ್ಕೆ ನೀವು ಎನ್ರೋಲ್ ಆಗಿ ಫಸ್ಟ್ ನಿಮ್ಮ ಮ್ಯಾನಿಫೆಸ್ಟೇಷನ್ ಏನಿದೆ, ಹೀಲಿಂಗ್ ಮಾಡ್ಕೊಳ್ಳೋದು ಏನಿದೆ ಅದನ್ನ ಫಸ್ಟ್ ಮಾಡ್ಕೊಳ್ಳಿ. ಅದಾದ ನಂತರ ನೆಕ್ಸ್ಟ್ ಸ್ಟೆಪ್ ಅಲ್ಲಿ ನೀವು ಜಿಬುಗೆ ಬರ್ಬಹುದು. ಮ್ಯಾಮ್, ನಾನು ನಿಮ್ಮನ್ನ ಹೇಗೆ ಕಾಂಟ್ಯಾಕ್ಟ್ ಮಾಡೋದು ಮ್ಯಾಮ್? ನಿಮ್ಗೆ ಈಗ ಫೋನ್ ಪೇ ಮಾಡೋದಂದ್ರೆ ಇದೇ ಕಳ್ಸಿದ್ರಲ್ಲ ಅದೇ ನಂಬರ್ಗೆ ಫೋನ್ ಪೇ ಮಾಡ್ಬಿಟ್ಟು ಸ್ಕ್ರೀನ್ ಶಾಟ್ ಕಳಿಸಿ. ನಿಮ್ಗೆ ಅದೇ ಮೊಬೈಲ್ಗೆ ಸ್ಕ್ರೀನ್ ಶಾಟ್ ತೆಗೆದ್ರೆ ಸಾಕಾ, ಕಳ್ಸಿದ್ರೆ ಸಾಕಾ? ಕ್ಲಾಸಸ್ ನೀವು ಝೂಮ್ ಅಲ್ಲಿ ಕಂಡಕ್ಟ್ ಮಾಡ್ತೀರಾ, ಅಂದ್ರೆ ಲಿಂಕ್ ಕಳಿಸ್ಕೊಡ್ತೀರಾ? ಕೆಲವು ಕ್ಲಾಸಸ್ ಝೂಮ್ ಅಲ್ಲಿ ಇರುತ್ತೆ, ಕೆಲವು ಗೂಗಲ್ ಮೀಟ್ ಅಲ್ಲಿ ಇರುತ್ತೆ. ಓಕೆ, ಸೊ ನಿಮ್ಗೆ ಲಿಂಕ್ ಸಿಗತ್ತೆ. ಗೂಗಲ್ ಮೀಟ್ ಗೆ ಐ ಥಿಂಕ್ ಆಪ್ ಏನು ನೀವು ಡೌನ್ಲೋಡ್ ಮಾಡೋ ಅವಶ್ಯಕತೆ ಇಲ್ಲ, ಜಸ್ಟ್ ಲಿಂಕ್ ಪ್ರೆಸ್ ಮಾಡಿದ್ರೆ ಸಾಕು. ಝೂಮ್ ಮಾತ್ರ ಆಪ್ ಡೌನ್ಲೋಡ್ ಮಾಡ್ಕೋಬೇಕಾಗತ್ತೆ. ಝೂಮ್ ಇದೆ ಮ್ಯಾಮ್, ಗೂಗಲ್ ಮೀಟ್ ಇಲ್ಲ. ಅದೇ ನೀವು ಹೇಳ್ದಂಗೆ ಅದನ್ನ ಡೈರೆಕ್ಟ್ ಆಗಿ ಮಾಡೋದ್ರಿಂದ ಓಕೆ ಮ್ಯಾಮ್. ನಾನು ಬೆಸ್ಟ್ ಗೂಗಲ್ ಮೀಟ್ ಅದಕ್ಕೋಸ್ಕರ. ಓಕೆ ಮ್ಯಾಮ್, ಹಂಗಾದ್ರೆ ನಾನು ಒಂದು 11 o'clock ಗೆ ನಿಮ್ಗೆ ಫೋನ್ ಪೇ ಮಾಡ್ಬಿಟ್ಟು ಸ್ಕ್ರೀನ್ ಶಾಟ್ ಕಳಿಸಿದ್ರೆ ನಂಗೆ ರೆಸ್ಪಾಂಡ್ ಮಾಡ್ತೀರಾ? ಯಾ ಶ್ಯೂರ್. ಕ್ಲಾಸ್ ಅಲ್ಲಿ ಇದ್ರೆ ನಾ ಸೈಲೆಂಟ್ ಅಲ್ಲಿ ಇರುತ್ತೆ, ನಾನು ನೋಡಿದ ನಂತರ ನಿಮ್ಗೆ ರೆಸ್ಪಾಂಡ್ ಮಾಡ್ತೀನಿ. ಓಕೆ, ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ಥ್ಯಾಂಕ್ ಯು. ಥ್ಯಾಂಕ್ ಯು. ಎಸ್, ಮಂಜುಳಾ ಅವರೇ, ಕನ್ನಡದಲ್ಲಿ ವಿಡಿಯೋ ಸಿಗುತ್ತೆ ಜಿಬು ಸಿಂಬಲ್? ಎಸ್, ಕನ್ನಡದಲ್ಲಿ ಇರುತ್ತೆ. ಮಂಜುಳಾ ಅವರೇ ಮಾತಾಡ್ತೀರಾ? ಅನ್ಮ್ಯೂಟ್ ಆಗಿದೆ. ನಮಸ್ತೆ ಮೇಡಮ್. ಹಾ ಮೇಡಮ್, ನಮಸ್ತೆ ಮೇಡಮ್. ಇವಾಗ ಇದು ನೆಗೆಟಿವಿಟಿ ದೂರ ಮಾಡ್ಲಿಕ್ಕೆ ಅದು ಯಾವ ತರ ಸಿಂಬಲ್ ಇದ್ ಮಾಡ್ಬೇಕು ಮೇಡಮ್? ಇವಾಗ ನಾನು ರೇಖಿ ಇದ್ರಲ್ಲಿ ಒಂದಲ್ಲಿ ಪ್ರಾಕ್ಟೀಸ್ ಮಾಡ್ತಾ ಇದ್ದೀನಿ, ನಿಮ್ಮ ಹತ್ರನೇ ತಗೊಂಡಿದ್ದೀನಲ್ಲ. ನಮ್ಗೆ ಇವಾಗ ನೆಕ್ಸ್ಟ್ ಈಗ ಸಿಂಬಲ್, ಇವಾಗ ನಾನು ನೆಗೆಟಿವಿಟಿ ಇವಾಗ ಏನೇ ಒಂದ್ ನೋಡಿದ್ರು ಅದು ನೆಗೆಟಿವ್ ಥಾಟ್ಸ್ ಬರ್ತಾ ಇರುತ್ತೆ ಮೇಡಮ್. ಅದು ಹೋಗ್ಲಿಕ್ಕೆ ಯಾವ ತರ ಸಿಂಬಲ್, ಅದು ಏನು ಮಾಡ್ಬೇಕು ಮೇಡಮ್ ನೆಕ್ಸ್ಟ್ ಸ್ಟೆಪ್? ನಾನು ಪ್ರಾಮಿಸ್ ಮಾಡಿದ್ದೆ ಆಕ್ಚುಲಿ 1 ಸಿಂಬಲ್ಸ್ ಕೊಡ್ತೀನಿ ಅಂತ, 1 ರಿಂದ 3 ಕೊಟ್ಟಿದ್ದೀನಿ. ಸೊ ಈ 3ರಲ್ಲಿ ನಿಮ್ಗೆ ಬೆಸ್ಟ್ ಅದಕ್ಕೋಸ್ಕರ ಅಂದ್ರೆ ಗ್ರಾಟಿಟ್ಯೂಡ್ ಅನ್ನ ಯೂಸ್ ಮಾಡ್ಬೋದು. ಅಫ್ಕೋರ್ಸ್ ನೀವು ಕ್ಲಾಸ್ ತಗೊಂಡ್ರೆ ಅದಕ್ಕಿಂತ ಬೇರೆ ಸಿಂಬಲ್ಸ್ ಕೂಡ ಇರುತ್ತೆ. ಬಿಕಾಸ್ ನೆಗೆಟಿವಿಟಿ ಅಂತ ಬಂದಾಗ ಅದು ರಿಲೇಟೆಡ್ ಇರುತ್ತೆ. ಯಾವ ಪ್ರಾಬ್ಲಮ್ ರಿಲೇಟೆಡ್ ಆಗಿ ನೆಗೆಟಿವಿಟಿ ಬರ್ತಿದೆ,
ಈಗ ಕೆಲವರಿಗೆ ಮನಸ್ಸು ಶಾಂತವಾಗತಿರೋದಿಲ್ಲ, ಇಲ್ಲ ದುಡ್ಡಿನ ರಿಲೇಟೆಡ್ ಆಗಿ ನೆಗೆಟಿವ್ ಆಗ್ತಿರ್ತಾರೆ, ರಿಲೇಶನ್ಶಿಪ್ ರಿಲೇಟೆಡ್ ಆಗಿ ನೆಗೆಟಿವ್ ಆಗ್ತಿರ್ತಾರೆ. ಸೊ ಹಾಗಾಗಿ ಅವರಿಗೆ ನಿಜವಾಗೂ ಯಾವ್ದ ಒಂದು ನೆಗೆಟಿವ್ ಆಗ್ತಾ ಇದೆ, ಅದಕ್ಕೆ ರಿಲೇಟೆಡ್ ಆದ ಸಿಂಬಲ್ಸ್ ಅನ್ನ ಕಂಬೈನ್ ಮಾಡಿ ನೀವು ಯೂಸ್ ಮಾಡ್ಬೋದು. ಓಕೆ, ಅಂಡ್ ಈಗ ಆಲ್ರೆಡಿ ಜಿಬು ಸಿಂಬಲ್ಸ್ ಅನ್ನ ಕಲ್ತಿರೋರಿಗೆ ಒಂದು ಮೆಸೇಜ್ ನಾನು ಕೊಡ್ಬೇಕು ಅಂತ ಅನ್ಕೊಂತೀನಿ. ಜಿಬು ಸಿಂಬಲ್ಸ್ ಏನಿದೆ ಕಂಪ್ಲೀಟ್ಲಿ ಸಾಫ್ಟ್ ಎನರ್ಜೀಸ್, ತುಂಬಾ ಸಾಫ್ಟ್ ಎನರ್ಜೀಸ್. ಇನ್ಫ್ಯಾಕ್ಟ್ ರೇಖಿ ಎನರ್ಜಿಗಿಂತನೂ ತುಂಬಾ ಸಾಫ್ಟ್. ಇವಾಗ ರೇಖಿನಲ್ಲೇ ನೀವು ಹೆಂಗಾದ್ರೂ ಮಾಡಿ ಸೈಡ್ ಎಫೆಕ್ಟ್ ಇಲ್ಲ, ಯಾವುದೇ ರೀತಿಯ ಸೈಡ್ ಎಫೆಕ್ಟ್ಸ್ ಕೂಡ ಇಲ್ಲ ಅಂತ ರೇಖಿನಲ್ಲಿ ಹೇಳ್ತಾ ಇರ್ತೀನಲ್ಲ, ಅದಕ್ಕಿಂತನೂ ಜಿಬು ತುಂಬಾನೇ ಸಾಫ್ಟ್ ಎನರ್ಜೀಸ್ ಅಂಡ್ ಏಂಜಲ್ಸ್ ನ ಪ್ರೆಸೆನ್ಸ್ ನಿಮ್ಗೆ ಗೊತ್ತಾಗ್ತಾ ಇರುತ್ತೆ. ಸೊ ಹಾಗಾಗಿ ಯಾವುದೇ ಒಂದು ಸಿಂಬಲ್ ಜೊತೆ ವರ್ಕ್ ಮಾಡ್ಬೇಕಾದ್ರೆ ಭಯ ಅಥವಾ ಆತಂಕ ಇಟ್ಕೋಬೇಡಿ, ನಾನೇನೋ ಮಾಡಿದ್ರೆ ತಪ್ಪಾಗೋಗುತ್ತಾ, ಎಸ್ಪೆಷಲಿ ಒಂದಕ್ಕೊಂದು ಸಿಂಬಲ್ ಅನ್ನ ಕಂಬೈನ್ ಮಾಡ್ಬೇಕಾದ್ರೆ. ಓಕೆ, ಇನ್ಫ್ಯಾಕ್ಟ್ ಎಲ್ಲಾ ಸಿಂಬಲ್ಸ್ ಅನ್ನ 88 ಸಿಂಬಲ್ಸ್ ಕಂಪ್ಲೀಟ್ ಮಾಡಿದ ನಂತರ ಯಾವ ರೀತಿ ಕಾಂಬಿನೇಷನ್ ಮಾಡ್ಬೇಕಂತ ಕೂಡ ನಾನು ಹೇಳ್ಕೊಡ್ತೀನಿ. ಬಟ್ ಅಲ್ಲಿವರೆಗೂ ನೀವು ಯಾವುದೇ ಒಂದು ಸಿಂಬಲ್ ಅನ್ನ ಕಂಬೈನ್ ಮಾಡಿ ಬರಿಬೇಕಾದ್ರೆ ಇದು ತಪ್ಪಾಗೋದ್ರೆ ಈ ಸಿಂಬಲ್ ಜೊತೆಗೆ ಈ ಸಿಂಬಲ್ ಜಾಯಿನ್ ಮಾಡ್ಬೇಕಾದ್ರೆ ನಾನೇನಾದ್ರೂ ತಪ್ಪು ಮಾಡ್ಬಿಟ್ರೆ ಅದನ್ನ ಮಾಡ್ಬೋದೋ ಮಾಡ್ಬಾರ್ದು, ಆ ಯೋಚನೆಗಳನ್ನ ಇಟ್ಕೊಳ್ಳೇಬೇಡಿ. ಯಾವ ಸಿಂಬಲ್ ಜೊತೆಗೆ ಯಾವ್ದನ್ನಾದ್ರೂ ನೀವು ಕಂಬೈನ್ ಮಾಡಿ. ಓಕೆ, ಎಸ್ ರಾಧಾ ಅವ್ರೆ, ನಿಮ್ಗೆ ಅನ್ಮ್ಯೂಟ್ ಮಾಡೋದಿಕ್ಕೆ ಪರ್ಮಿಷನ್ ಕೊಟ್ಟಿದ್ದೀನಿ, ನೋಡಿ ಚೆಕ್ ಮಾಡಿ. ಹಲೋ ಮೇಡಮ್, ನಾನು ಜಿಂಬೋ ಸಿಂಬಲ್ ಕಲಿಬೇಕಂತ ಮಾಡಿದ್ದೇನೆ. ಎಷ್ಟು ಸಿಂಬಲ್ ಕಲಿಬೇಕು ಮೇಡಮ್? ನಿಮ್ಗೆ ಕಾನ್ಫಿಡೆನ್ಸ್ ಇದೆ ಅನ್ನೋದಾದ್ರೆ ನನ್ನ ಮೇಲೆ ಅಥವಾ ದೀಪು ಸಿಂಬಾಲಜಿ ಮೇಲೆ ನಿಮ್ ಮೇಲೆ ಕಾನ್ಫಿಡೆನ್ಸ್ ಇದೆ ಅಂದ್ರೆ 88 ಸಿಂಬಲ್ಸ್ ಅನ್ನು ನೀವು ಒಟ್ಟಿಗೆ ಎನ್ರೋಲ್ ಆಗ್ಬಹುದು. ಇಲ್ಲ ನನ್ಗೆ ಅಷ್ಟು ಕಾನ್ಫಿಡೆನ್ಸ್ ಬರ್ತಾ ಇಲ್ಲ ಅನ್ನೋದಾದ್ರೆ ಫಸ್ಟ್ 20 ಸಿಂಬಲ್ಸ್ ಅನ್ನ ನೀವು ಎನ್ರೋಲ್ ಆಗಿ ನಿಮ್ಗೆ ಇಷ್ಟ ಆಗ್ತಿದೆ ಅಂತ ಅಂದ್ರೆ ನೆಕ್ಸ್ಟ್ ನೀವು ಕಂಪ್ಲೀಟ್ ಸಿಂಬಲ್ಸ್ ಗೆ ಎನ್ರೋಲ್ ಆಗ್ಬಹುದು. ಎಷ್ಟು ಮೇಡಮ್ ಫೀಸ್ 20 ಸಿಂಬಲ್ಗೆ? 1000 rupees. ಓಕೆ ಮೇಡಮ್, ಇವತ್ತು ನಾನು ಇದ್ ಮಾಡ್ತೇನೆ ಮೇಡಮ್. ಶ್ಯೂರ್ ಮೇಡಮ್. ಎಸ್ ಶ್ರುತಿ ಅವರೇ, ನಿಮ್ಗೆ ಪರ್ಮಿಷನ್ ಇದೆ ನೋಡಿ. ಶ್ರುತಿ ಅವರೇ ಟ್ರೈ ಮಾಡಿ. PDF ಕೊಡ್ತೀನಿ ಅಂದ್ರಲ್ಲ, ಆ PDF ಅಲ್ಲಿ ಅದನ್ನೆಲ್ಲ ಸಿಂಬಲ್ಸ್ ನ ಹೇಗೆ ಯೂಸ್ ಮಾಡೋದು, ಯಾವಾಗ ಯೂಸ್ ಮಾಡೋದು, ಆತರ ಎಲ್ಲ ಇರುತ್ತಾ ನೋಟ್ಸ್ ಅಲ್ಲಿ? ವಿಡಿಯೋದಲ್ಲಿ ನಿಮ್ಗೆ ಜಿಬು ಬರೆಯೋ ಸಿಂಬಲ್ ಯಾವ ರೀತಿ ಬರೆಯೋದು ಅಂತ ಇರುತ್ತೆ. ಅಂಡ್ ಅದ್ರ ಮತ್ತಷ್ಟು ಜಿಬು ಟ್ರಾನ್ಸ್ಲೇಷನ್ ಅಥವಾ ಮತ್ತೊಂದು ಎಲ್ಲವೂ ಅದರಲ್ಲಿ ಇರುತ್ತೆ. ಮತ್ತೆ ಅದರ ಬೆನಿಫಿಟ್ಸ್ ಏನು ಅಂತ ಅಂದ್ಬಿಟ್ಟು ವಿಡಿಯೋದಲ್ಲಿ ಎಕ್ಸ್ಪ್ಲೈನ್ ಮಾಡಿರ್ತೀನಿ. ಅಂಡ್ PDF ನೋಟ್ಸ್ ಅಲ್ಲಿ ಆ ಜಿಬು ಟ್ರಾನ್ಸ್ಲೇಷನ್, ಕಲರ್ ಮತ್ತೆ ಜೆಮ್ ಸ್ಟೋನ್ ಅದೆಲ್ಲವೂ ಇರುತ್ತೆ. ಅದ್ರ ಜೊತೆಗೆ ಅದ್ರ ಬೆನಿಫಿಟ್ಸ್ ಯಾವ ರೀತಿ ಇರುತ್ತೆ, ಏನೇನ್ ಬೆನಿಫಿಟ್ಸ್ ಇದೆ ಅದು ಇರುತ್ತೆ. ಅಂದ್ರೆ ಯಾವ ತರ ಯೂಸ್ ಮಾಡೋದು ಆತರ ಎಲ್ಲ ಇರುತ್ತೆ ಮ್ಯಾಮ್? ಬಟ್ ನಾನು ಈಗ ಆಲ್ರೆಡಿ ಇದ್ರಲ್ಲೇ ಹೇಳ್ಬಿಟ್ಟಿದೀನಿ ಈ ತರ ಎಲ್ಲ ಯೂಸ್ ಮಾಡ್ಬೋದು ಅಂತ. ಅಂಡ್ ಇನ್ನು ಕ್ರಿಯೇಟಿವಿಟಿಯನ್ನ ನೀವು ಯೂಸ್ ಮಾಡ್ತಾ ಬರ್ಬೋದು. ನಾನು ಹೇಳ್ದೆ ಫ್ರೇಮ್ ಹಾಕಿ ನೀವು ಹಾಕೊಬಹುದು. ಒಂದು ಸಿಂಬಲ್ ನ ಈ ರೀತಿ ಯೂಸ್ ಮಾಡ್ಬೇಕು, ಇನ್ನೊಂದು ಸಿಂಬಲ್ ನ ಈ ರೀತಿ ಯೂಸ್ ಮಾಡ್ಬೇಕು ಅಂತ ಏನು ಇಲ್ಲ. ಸ್ಟಾರ್ಟಿಂಗ್ ನಾನು ಏನ್ ಇನ್ಸ್ಟ್ರಕ್ಷನ್ ಕೊಟ್ಟೆ ಅದು ನಿಮ್ಗೆ ನೋಟ್ಸ್ ಅಲ್ಲೂ ಕೂಡ ಇರುತ್ತೆ. 1 ಪೇಜ್ ಅಲ್ಲಿ ನೋಟ್ಸ್ ಅಲ್ಲಿ ಇರುತ್ತೆ. ಎಲ್ಲಾ ಸಿಂಬಲ್ ಅನ್ನು ನೀವು ಯಾವ ರೀತಿನಲ್ಲಿ ಬೇಕಾದ್ರೂ ಯಾವ ರೀತಿನಲ್ಲಿ ಬೇಕಾದ್ರೂ ನೀವು ಯೂಸ್ ಮಾಡ್ತಾ ಬರ್ಬೋದು. ಓಕೆ, ಎಸ್ ಶ್ರುತಿ ಅವರೇ. ಶ್ರುತಿ ಅವರೇ, ನಿಮ್ನ ಅನ್ಮ್ಯೂಟ್ ಮಾಡೋದಿಕ್ಕೆ ಕೊಡ್ತಾ ಇದ್ದೀನಿ, ಚೆಕ್ ಮಾಡಿ. ಇನ್ನೊಮ್ಮೆ ಚೆಕ್ ಮಾಡಿ ಶ್ರುತಿ ಅವರೇ. ಹೌದು ಮ್ಯಾಮ್, ಅನ್ಮ್ಯೂಟ್ ಆಯ್ತು. ಹೇಳಿ ಮೇಡಮ್, ಇನ್ನೇನಾದ್ರೂ ಡೌಟ್? ನಿಮ್ಗೆ ಒಂದು ಸಿಂಬಲ್ ಗೆ ಒಂಥರ, ಇನ್ನೊಂದು ಸಿಂಬಲ್ ನ ಇನ್ನೊಂದ್ ತರ ಯೂಸ್ ಮಾಡ್ಬೇಕು ಅಂತ ಏನಿಲ್ಲ. ಆ ರೀತಿ ಏನಾದ್ರೂ ಸ್ಪೆಸಿಫಿಕೇಶನ್ ಇದ್ರೆ ಒಂದನ್ನ ಎಕ್ಸ್ಪ್ಲೈನ್ ಮಾಡ್ತೀರಾ? ಫಾರ್ ಎಕ್ಸಾಂಪಲ್ ಈಗ ಮನಿ ಸಿಂಬಲ್ ಕೊಟ್ರಲ್ಲ, ಅದಕ್ಕೆ ಯಾವ ಸ್ಟೋನ್ ಮತ್ತೆ ಯಾವ ತರ ಅಂತ ಒಂದನ್ನ ಎಕ್ಸ್ಪ್ಲೈನ್ ಮಾಡಕ್ ಆಗುತ್ತಾ? ಓಕೆ, ಮನಿ ರಿಲೇಟೆಡ್ ಆಗಿ ಯಾವ ಒಂದು ಜಿಬು ಟ್ರಾನ್ಸ್ಲೇಷನ್ ನಿಮ್ಗೆ ಅವಶ್ಯಕತೆ ಇಲ್ಲ. ಸ್ಟೋನ್ ಯಾವುದು ಅಂತ ಅನ್ಬಿಟ್ಟು ಕೇಳ್ತಾ ಇದೀರಾ. ಕಲರ್ ಗ್ರೀನ್. ಓಕೆ, ಸ್ಟೋನ್ ಎಲ್ಲ ನಿಮ್ಗೆ ಇದ್ ಮಾಡಕ್ ಆಗೋದಿಲ್ಲ. ಗ್ರಾಟಿಟ್ಯೂಡ್ದು ಕಲರ್ ಯೆಲ್ಲೋ ಅಂಡ್ ಹೆಲ್ತ್ ಅಂಡ್ ಪ್ರಾಸ್ಪರಿಟಿಯ ಸಿಂಬಲ್ ಕಲರ್ ಗ್ರೀನ್. ಓಕೆ, ಒಂದೊಂದು ಸಿಂಬಲ್ ಒಂದೊಂದು ಕಲರ್ ಅಲ್ಲಿ ಇರುತ್ತೆ. ಓಕೆ, ಅಂಡ್ ಮಂಜುಳಾ ಅವರೇ, ನಿಮ್ಗೆ ಅನ್ಮ್ಯೂಟ್ ಮಾಡೋದಕ್ಕೆ ಪರ್ಮಿಷನ್ ಕೊಟ್ಟಿದ್ದೀನಿ, ಚೆಕ್ ಮಾಡಿ.
ಎಸ್ ಮೇಡಮ್. ನೆಕ್ಸ್ಟ್ ಗೀತಾ ಅವರೇ ನಿಮ್ಮನ್ನ ತಗೊಂತೀನಿ. ಮಂಜುಳಾ ಅವರೇ ಮಾತಾಡ್ತೀರಾ? ಹಾ ಮೇಡಮ್ ಹೇಳಿ. ನೆಗೆಟಿವ್ ಎನರ್ಜಿ ಕಮ್ಮಿ ಆಗ್ಬೇಕು ಅಂದ್ರೆ ಮೊಣಕಾಲ ಮೇಲೆ ಆದಷ್ಟು ನೀರು ಮಾಡ್ಕೊಳ್ಳಿ ಅಂತ ಹೇಳ್ತೀರಾ. ಮತ್ತೆ ಇದು ಇದನ್ನೇ ಅವಾಗ ನಾವು ಈ ಸಿಂಬಲ್ ನಾವು ಮೊಣಕಾಲ ಬಂದಾಗ ಮಾಡ್ಕೊಳ್ಬೇಕಾ? ಹೀಲಿಂಗ್ ಸಿಂಬಲ್ ಎಲ್ಲ ಹೀಲಿಂಗ್ ಸಿಂಬಲ್ ಅನ್ನ ನೀವು ಮೊಣಕಾಲ್ ಮೇಲೆ ಹಾಕೊಂತ ಬರ್ಬೋದು. ಮೊಣಕಾಲ್ಗೆ ಹೀಲ್ ಮಾಡ್ಕೊಳ್ಳೋದಾದ್ರೆ ಒಂದು. ಅಂಡ್ ಈ ಒಂದು ಸಿಂಬಲ್ಸ್ ಏನಿದೆ ಒಂದೊಂದು ಬಾಡಿ ಪಾರ್ಟ್ಗೂ ಒಂದೊಂದು ಸಿಂಬಲ್ ಅಸೋಸಿಯೇಟ್ ಇದೆ. ಇವಾಗ ಎಕ್ಸಾಂಪಲ್ ಪ್ರಾಸ್ಪರಿಟಿಯ ಸಿಂಬಲ್ ಅನ್ನ ನೋಡೋದಾದ್ರೆ ಅದು ಕರುಳಿಗೆ ರಿಲೇಟೆಡ್ ಆದಂತ ಸಿಂಬಲ್. ಕರುಳಿಗೆ ಸಂಬಂಧಿತ ಎಲ್ಲಾ ತೊಂದರೆಗಳ ಕಾಳಜಿಯನ್ನು ಕೂಡ ಪ್ರಾಸ್ಪರಿಟಿಯ ಸಿಂಬಲ್ ಮಾಡುತ್ತೆ. ಗ್ರೀನ್ ಕಲರ್ ಅಲ್ಲಿ ಆ ಒಂದು ಹೊಟ್ಟೆಯ ಭಾಗದಲ್ಲಿ ಆ ಸಿಂಬಲ್ ಅನ್ನ ಬರ್ಕೊಳ್ಳೋದು ಇನ್ನು ಬೇಗ ಮ್ಯಾನಿಫೆಸ್ಟ್ ಆಗೋದಿಕ್ಕೆ ಹೆಲ್ಪ್ ಮಾಡುತ್ತೆ. ಹೌದು, ವಿಡಿಯೋದಲ್ಲಿ ಇರುತ್ತೆ. ಕಂಪ್ಲೀಟ್ ಡೀಟೇಲ್ಸ್ ನಿಮ್ಗೆ ವಿಡಿಯೋದಲ್ಲಿ ಇರುತ್ತೆ. ವಿಡಿಯೋದಲ್ಲೂ ಇರುತ್ತೆ, ನೋಟ್ಸ್ ಅಲ್ಲೂ ಇರುತ್ತೆ. ಕಾವ್ಯ ಅವರು ಏನೋ ಕೇಳಿದಿರ ಕ್ವಶನ್ ಏನು ಅಂತ ಅರ್ಥ ಆಗ್ಲಿಲ್ಲ. ಇನ್ನೊಮ್ಮೆ ಟೈಪ್ ಮಾಡಿದ್ರೆ ಒಳ್ಳೇದು. ಝೀಬು ಸಿಂಬಲ್ ನಮ್ಮ ಹತ್ತಿರ ಅಮೌಂಟ್ ತಗೋಬೇಕು ಮ್ಯಾಮ್, ಆ ತರ ಇದೆಯಾ ಅಂತ ಕೇಳ್ತಾ ಇದ್ರ. ಏನು ಅಂತ ನಂಗೆ ಆಕ್ಚುಲಿ ಅರ್ಥ ಆಗ್ಲಿಲ್ಲ. ಎಸ್ ಗೀತಾ ಅವರೇ, ನಿಮ್ನ ಪರ್ಮಿಷನ್ ಕೊಟ್ಟಿದ್ದೀನಿ. ಗುಡ್ ಮಾರ್ನಿಂಗ್ ಮ್ಯಾಮ್. ಹಾ ಮೇಡಮ್, ಗುಡ್ ಮಾರ್ನಿಂಗ್. ಹಲೋ, ಕೇಳಿಸ್ತಿದೆ ಮ್ಯಾಮ್. ನಾನು ಜಿಬು ಸಿಂಬಲ್ಸ್ ತಗೊಂಡಿದ್ದೀನಿ ಮ್ಯಾಮ್. ಒಂದೇ ಒಂದು ಡೌಟ್ ಇದೆ. ಫಸ್ಟ್ ಲೆವೆಲ್ ತಗೊಂಡಿದ್ದೀನಿ. ಓಕೆ ಮ್ಯಾಮ್, ಇವಾಗ ನೀವು ಜಿಬು ಸಿಂಬಲ್ಸ್ ಪ್ರತಿ ಒಂದೊಂದು ಕಲರ್ ಹೇಳ್ತೀರಲ್ಲ, ಆ ಕಲರ್ ಅಲ್ಲೇ ಬರೆಯೋದು ಒಳ್ಳೇದಾ, ಇಲ್ಲ ಅಂದ್ರೆ ಯೂನಿವರ್ಸಲ್ ಕಲರ್ ಬ್ಲೂ ಅಂತ ಹೇಳ್ತೀರಲ್ಲ ಅದ್ರಲ್ಲೂ ಬರಿಬೋದಾ ಅಂತ? ಓಕೆ, ಫಸ್ಟ್ ಪ್ರಿಫರೆನ್ಸ್ ಆ ಕಲರಿಗೆ ಕೊಡಿ. ರಿಲೇಟೆಡ್ ಇರತ್ತಲ್ಲ. ಇವಾಗ ಗ್ರಾಟಿಟ್ಯೂಡ್ ಎಲ್ಲೋ, ಪ್ರಾಸ್ಪರಿಟಿದು ಗ್ರೀನ್ ಅಂತ ಹೇಳದ್ನಲ್ಲ, ಆ ಒಂದು ಕಲರಿಗೆ ಕೊಡಿ ಫಸ್ಟ್ ಪ್ರಿಫರೆನ್ಸ್. ಆ ಕಲರ್ ನನಗ್ ಸಿಗ್ತಾ ಇಲ್ಲ ಅನ್ನೋದಾದ್ರೆ ಬ್ಲೂ ಕಲರ್ಗೆ ನೀವು ಹೋಗ್ಬೋದು. ಎಸ್ಪೆಷಲಿ ನೀವೆಲ್ಲಾದ್ರೂ ಬರ್ದಿಡ್ಬೇಕು ಅಂತ ಅಂದಾಗ ಸ್ಕೆಚ್ ಪೆನ್ಸ್ ಯೂಸ್ ಮಾಡೋದು ಬೆಸ್ಟ್. ಎಲ್ಲಾ ಕಲರ್ಸ್ ನಿಮ್ಗೆ ಅಲ್ಲೇ ಸಿಕ್ಬಿಡತ್ತೆ ಸ್ಕೆಚ್ ಪೆನ್ಸ್ ಅಲ್ಲಿ. ಸೊ ಆ ಟೈಮ್ ಅಲ್ಲಿ ನೀವು ಆ ಕಲರ್ ನ ಇದ್ ಮಾಡ್ಬೋದು. ಇನ್ನೊಂದು, ಇಮ್ಯಾಜಿನೇಷನ್ ಅಲ್ಲಿ ನೀವು ಡ್ರಾ ಮಾಡ್ಬೇಕಾದ್ರೂ ಕೆಲವು ಸಿಂಬಲ್ಸ್ ಆರೆಂಜ್ ಇರುತ್ತೆ, ಕೆಲವು ಸಿಂಬಲ್ಸ್ ಗ್ರೀನ್ ಇರುತ್ತೆ. ನಿಮ್ಗೆ ಆ ಕಲರ್ ಇಮ್ಯಾಜಿನ್ ಮಾಡ್ಕೊಳ್ಳೋ ಕೆಪಾಸಿಟಿ ಬರುತ್ತೆ ಅಂತ ಅನ್ನೋದಾದ್ರೆ ವಿತ್ ಕಲರ್ ನೀವು ಇಮ್ಯಾಜಿನ್ ಮಾಡ್ತಾ ಬಿಡ್ಬೋದು ಆ ಕಲರ್ ಅಲ್ಲಿ ಇದೆ ಆ ಸಿಂಬಲ್ ಅಂತ ಹೇಳಿ. ಇನ್ಫ್ಯಾಕ್ಟ್ ಈ ರೀತಿ ಇಮ್ಯಾಜಿನೇಷನ್ ಅಲ್ಲಿ ಡ್ರಾ ಮಾಡೋದ್ರು ಇನ್ನೊಂದು ಬೆನಿಫಿಟ್ ಏನಂದ್ರೆ ನಿಮ್ಮ ಇಮ್ಯಾಜಿನೇಷನ್ ಪವರ್ ಅನ್ನ ಜಾಸ್ತಿ ಮಾಡುತ್ತೆ. ಈಗ ಹೇಳ್ದೆ ಆ ಕಲರ್ ಅಲ್ಲೇ ನೀವು ಡ್ರಾ ಮಾಡಿ ಅಂತ ಅಂದ್ಬಿಟ್ಟು ಇಮ್ಯಾಜಿನೇಷನ್ ಅಲ್ಲಿ, ಸೊ ದಟ್ ನಿಮ್ಮ ಕಲರ್ ಅಲ್ಲಿ ನೀವು ಇಮ್ಯಾಜಿನೇಷನ್ ಮಾಡುತ್ತಾ ಬರೋದ್ರಿಂದ ಆ ಒಂದು ಮ್ಯಾನಿಫೆಸ್ಟೇಷನ್ಗೂ ಕೂಡ ಹೆಲ್ಪ್ ಆಗುತ್ತೆ. ಲಾ ಆಫ್ ಅಟ್ರಾಕ್ಷನ್ ಇಮ್ಯಾಜಿನೇಷನ್ಗೂ ಕೂಡ. ಓಕೆ ಮ್ಯಾಮ್, ಥ್ಯಾಂಕ್ ಯು ಮ್ಯಾಮ್. ಓಕೆ, ಥ್ಯಾಂಕ್ ಯು. ಓಕೆ, ಕ್ಲಾಸ್ ರೆಕಾರ್ಡಿಂಗ್ ಸಿಗುತ್ತಾ ಅನ್ಬಿಟ್ಟು ಕೇಳ್ತಾ ಇದ್ರೆ ನಾನ್ ಟ್ರೈ ಮಾಡ್ತೀನಿ ನಿಮ್ಗೆ ರೆಕಾರ್ಡಿಂಗ್ ಕೊಡೋದಿಕ್ಕೆ. ಓಕೆ, ಯಾವ್ಯಾವ ಬಾಡಿ ಪಾರ್ಟ್ಸ್ ಗೆ ಲಿಂಕ್ ಆಗಿದೆ ಅಂತ ಕ್ಲಾಸ್ ಅಲ್ಲಿ ಹೇಳ್ತೀರಾ? ಹೌದು, ಆಫ್ ಕೋರ್ಸ್. ಯಾವ್ಯಾವ ಬಾಡಿ ಪಾರ್ಟ್ಸ್ ಗೆ ಯಾವ್ಯಾವ್ದು ಅಂತ ಅನ್ಬಿಟ್ಟು ಲಿಂಕ್ ಆಗಿದೆ ಅನ್ಬಿಟ್ಟು ನಾನು ಕ್ಲಾಸ್ ಅಲ್ಲಿ ಹೇಳ್ತೀನಿ. ಝೀಬು ಸಿಂಬಲ್ಸ್ ತಗೋಬೇಕು ಮ್ಯಾಮ್, ನಿಮ್ಮ ಹತ್ರ ಇದೆಯಾ ಅಂತ ಕೇಳ್ತಾ ಇದ್ದೀರಾ. ಓಕೆ, ಫೈನ್. ಝೀಬು ಕಾಯಿನ್ಸ್ ಏನ್ ಬರುತ್ತೆ, ಕೆಲವು ಗ್ರಾಟಿಟ್ಯೂಡ್ ಇರ್ಬೋದು, ಹೆಲ್ತ್ ಇರ್ಬೋದು, ಅಥವಾ ರಿಲೇಶನ್ಶಿಪ್ ಇರ್ಬೋದು, ಆ ಕಾಯಿನ್ಸ್ ನಿಮ್ಗೆ ಸಿಗುತ್ತೆ. ಎಲ್ಲಾ ಕಾಯಿನ್ಸ್ ಕಾರ್ವಿಂಗ್ಸ್ ಆಕ್ಚುಲಿ ನಾ ಮಾಡ್ಸಿಲ್ಲ. ನಿಮ್ಗೆ ಅವಶ್ಯಕತೆ ಇದೆ ಅಂತ ಅಂದ್ರೆ ನೀವು ಆರ್ಡರ್ ಕೊಟ್ರೆ ಮಾಡಿಸ್ಕೊಡ್ಬಹುದು ಅಷ್ಟೇ ಹೊರತು ಕಾಯಿನ್ಸ್ ಗಳು ರೆಡಿ ಇರೋದಿಲ್ಲ. ಅಂಡ್ ಜ್ಯುವೆಲ್ರೀಸ್ ನೀವು ಕೇಳ್ತಾ ಇರೋದಾದ್ರೆ ಜ್ಯುವೆಲ್ರೀಸ್ ಅದು US ಇಂದ ತರಿಸ್ಬೇಕಾಗತ್ತೆ. ಅದು ಸಿಗೋದಿಲ್ಲ, ಸಿಗೋಕ್ ಕಷ್ಟ ಇದೆ. ಅಂಡ್ ಸ್ವಲ್ಪ ಕಾಸ್ಟ್ಲಿ ಕೂಡ ಇರುತ್ತೆ. ನಿಮ್ಗೆ ಬೆಸ್ಟ್ ಅಂತ ಅಂದ್ರೆ ಅವ್ರದ್ದು ಇನ್ಸ್ಟಾಲಿ ಪೋಸ್ಟ್ ಆಗ್ತಾ ಇರ್ತಾರೆ ಡೆಬಿ ಅವರು. ಸೊ ಅವರ ಇನ್ಸ್ಟಾಗ್ರಾಮ್ ನ ನೀವು ಫಾಲೋ ಮಾಡಿದ್ರು ಕೂಡ ನಿಮ್ಗೆ ಡೀಟೇಲ್ಸ್ ಅಲ್ಲಿ ಸಿಗತ್ತೆ. ಓಕೆ, ರೆಕಾರ್ಡಿಂಗ್ ನಾನು ಶೇರ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಓಕೆ,
ಎಸ್, ಇನ್ಯಾರಾದ್ರೂ ಮಾತಾಡೋದಿದ್ರೆ ಹ್ಯಾಂಡ್ ರೈಸ್ ಮಾಡ್ಬೋದು ನೀವು. ಕಾಯಿನ್ಸ್, ಝೀಬು ಕಾಯಿನ್ಸ್ ಪ್ರೈಸ್ 300 rupees ಇದೆ ಒಂದು ಕಾಯಿನ್ಗೆ. ಅಂಡ್ ಅದರಲ್ಲಿ ಒಂದು ಸೈಡ್ ಸ್ವಿಚ್ ವರ್ಡ್ಸ್ ಕೂಡ ಇರುತ್ತೆ, ಇನ್ನೊಂದು ಸೈಡ್ ಝೀಬು ಸಿಂಬಲ್ ಇರುತ್ತೆ. ಇನ್ಫ್ಯಾಕ್ಟ್ ಈ ಝೀಬು ಸಿಂಬಲ್ ಕ್ಲಾಸ್ ಆದ ನಂತರ ನೆಕ್ಸ್ಟ್ ಸ್ವಿಚ್ ವರ್ಡ್ ಕ್ಲಾಸಸ್ ಕೂಡ ಸ್ಟಾರ್ಟ್ ಆಗುತ್ತೆ. ಅಂಡ್ ಅದು ಕೂಡ ಕನ್ನಡಕ್ಕೆ ಕನ್ವರ್ಟ್ ಮಾಡಿ ಕೊಡೋದಿಕ್ಕೆ ನಾನು ಟ್ರೈ ಮಾಡ್ತಾ ಇದ್ದೀನಿ. ಬಿಕಾಸ್ ಯೂಶಲಿ ಈಗ ಯಾರ ಕ್ಲಾಸಸ್ ನ ಕೊಡ್ತಾರೋ ಜಸ್ಟ್ ಇಂಗ್ಲಿಷ್ ನೋಟ್ಸ್ ಏನಿದೆ ಅದನ್ನ ಕೊಟ್ಬಿಡ್ತಾರೆ, ಎಕ್ಸ್ಪ್ಲೈನ್ ಮಾಡ್ತಾರೆ. ಬಟ್ ನನ್ಗೆ ಆ ರೀತಿ ಮಾಡಕ್ ಇಷ್ಟ ಇಲ್ಲ. ನಾನು ನಿಮ್ಗೆ ಕೊಡ್ತಾ ಇದ್ದೀನಿ ಅಂದ್ರೆ 100% ನಂಗೆ ಕೊಡ್ಬೇಕು. ಬಿಕಾಸ್ ಇಲ್ಲಿ ತುಂಬಾ ಜನ ನಂಗೆ ಇಂಗ್ಲಿಷ್ ಬರಲ್ಲ, ಅರ್ಥ ಆಗಲ್ಲ ಅಂತ ಹೇಳ್ತಿರ್ತೀರಾ. ನಾನ್ ಅದೇ ಇಂಗ್ಲಿಷ್ ಅಲ್ಲಿ ನೋಟ್ಸ್ ಕೊಟ್ರೆ ನಿಮ್ಗೆ ಕಷ್ಟ ಆಗತ್ತೆ. ಸೊ ವರ್ಡ್ಸ್ ಅಷ್ಟೇ ಇಂಗ್ಲಿಷ್ ಅಲ್ಲಿ ಇರುತ್ತೆ, ಸ್ವಿಚ್ ವರ್ಡ್ಸ್ ಎಸ್ಪೆಷಲಿ. ಅದಕ್ಕೆ ರಿಲೇಟೆಡ್ ಆದ ಎಕ್ಸ್ಪ್ಲನೇಷನ್ ಕನ್ನಡದಲ್ಲಿ ಇರುತ್ತೆ. ಸೊ ನೆಕ್ಸ್ಟ್ ನಾನು ಅದು ಅಪ್ಕಮಿಂಗ್ ಅದೇ ನಂದು ಪ್ಲಾನ್ ಇರೋದು, ನೆಕ್ಸ್ಟ್ ಆ ಕ್ಲಾಸಸ್ ಇರುತ್ತೆ. ಈಗ ಪ್ರೆಸೆಂಟ್ ಲಾ ಆಫ್ ಅಟ್ರಾಕ್ಷನ್ ಮತ್ತೆ ಝೀಬು ಸಿಂಬಾಲಜಿಯ ಕ್ಲಾಸಸ್ ಈಗ ಪ್ರೆಸೆಂಟ್ ಅಲ್ಲಿ ನಾನು ಇದ್ ಮಾಡ್ತಾ ಇದ್ದೀನಿ. ಓಕೆ, ರೆಕಾರ್ಡಿಂಗ್ ನಾನು ಕೊಡೋದಿಕ್ ಟ್ರೈ ಮಾಡ್ತೀನಿ. ಓಕೆ, ಈ ಕ್ಲಾಸ್ದು 2 ಐ ಥಿಂಕ್ 1 hour ಆಗಿದೆ. 1 hour ಕ್ಲಾಸ್ದು ರೆಕಾರ್ಡಿಂಗ್ ನಾನು ಕೊಡ್ತೀನಿ. ಮನಿ ಸಿಂಬಲ್ ಕಲರ್ ಗ್ರೀನ್. ಓಕೆ, ಇನ್ನಾದ್ರು ಏನೋ ಕ್ವಶನ್ಸ್ ಇಲ್ವಾ? ರೆಕಾರ್ಡೆಡ್ ವಿಡಿಯೋ ಹೇಗೆ ನೋಡೋದು? ನಿಮ್ಗೆ ಬೋನಸ್ ಎಸ್ಪೆಷಲಿ ರೇಖಿ ಅವ್ರಿಗೆ ಅಂತ ಮಾಡೋಂತ ಕ್ಲಾಸಸ್ ಏನಿದೆ, ನೀವು ಕ್ಲಾಸಿಗೆ ಎನ್ರೋಲ್ ಆಗಿರ್ತೀರಲ್ಲ, ದೀಕ್ಷೆ ತಗೊಂಡಾಗ ನಿಮ್ಗೆ ಒಂದು ವಿಡಿಯೋ ಲಿಂಕ್ಸ್ ಅನ್ನ ಕೊಟ್ಟಿರ್ತೀನಿ. ಅದರಲ್ಲಿ ಬೋನಸ್ ವಿಡಿಯೋಸ್ ಅಂತ ಇರುತ್ತೆ, ರೇಖಿ ಬೋನಸ್ ವಿಡಿಯೋಸ್ ಅಂತ ಅಂದ್ಬಿಟ್ಟು ಅಲ್ಲಿ ನೀವು ಪ್ರೆಸ್ ಮಾಡಿದ್ರೆ ಹೊಸ ವಿಡಿಯೋಸ್ ಯಾವುದೇ ಅಪ್ಲೋಡ್ ಆಗಿದ್ರು ನಿಮ್ಗೆ ಅಲ್ಲಿ ಸಿಗುತ್ತೆ. ಅದು ರೇಖಿ ಕ್ಲಾಸಸ್. ಈ ಕ್ಲಾಸ್ ಏನಿದೆ ಪೂಜಾ ಸರ್ಜನ್ ಟಾಕ್ಸ್ ಯೂಟ್ಯೂಬ್ ಚಾನಲ್ ಅಲ್ಲಿ ಈ ವಿಡಿಯೋ ಅಪ್ಲೋಡ್ ಆಗುತ್ತೆ. ಓಕೆನಾ? ಲಾಸ್ಟ್ ಕ್ಲಾಸ್ ರೆಕಾರ್ಡೆಡ್ ನಾನು ಆಲ್ರೆಡಿ ಶೇರ್ ಮಾಡಿದೀನಿ. ರೇಖಿ ಸ್ಟೂಡೆಂಟ್ಸ್ ಗೆ ಅಂತಾನೆ ಬೋನಸ್ ವಿಡಿಯೋಸ್ ಅಂತ ಏನಿದೆ ನಿಮ್ಗೆ ಲಿಂಕ್ ಕೊಟ್ಟಿದ್ದೀನಲ್ಲ, ಅಲ್ಲಿ ನಿಮ್ಗಷ್ಟೇ ಓಪನ್ ಆಗತ್ತೆ. ಸೊ ಅಲ್ಲಿ ಚೆಕ್ ಮಾಡಿ. ಹೆಲ್ತ್ ಕಲರ್ ಗ್ರೀನ್. ಓಕೆ, ಫೈನ್. ಲಿಂಕ್ ಇನ್ನೊಂದು ಸಲ ಸೆಂಡ್ ಮಾಡಿ. ನಾನು ಲಾಸ್ಟ್ ಮಂತ್ ರೇಖಿ ಇದ್ರಲ್ಲೂ ನಾನು ಸೆಂಡ್ ಮಾಡ್ಬಿಟ್ಟು ಇದನ್ನ ಸೇವ್ ಮಾಡ್ಕೊಳ್ಳಿ, ಪದೇ ಸೆಂಡ್ ಮಾಡಕ್ ಆಗಲ್ಲ ಅಂತ ಹೇಳಿದ್ದೆ. ಓಕೆ, ಬಟ್ ಸ್ಟಿಲ್ ನಾನು ಇನ್ನೊಂದ್ಸಲ ಸೆಂಡ್ ಮಾಡ್ತೀನಿ. ಲಾಸ್ಟ್ ಅಪ್ಲಿಕೇಶನ್ ಫಾರ್ಮ್ ಅಲ್ಲಿ ಕ್ವಶನ್ ಸೆಂಡ್ ಮಾಡಿರೋದಕ್ಕೆ ಆನ್ಸರ್ ಮಾಡಿಲ್ಲ ಅಂತ ಕೇಳ್ತಾ ಇದಾರೆ. ತನು ಅವರೇ, ಆನ್ಸರ್ ಮಾಡಿದೀನಿ, ಚೆಕ್ ಮಾಡಿ. ಮ್ಯಾರೇಜ್ ರಿಲೇಟೆಡ್ ಆಗಿ ಕೇಳಿದ್ರಿ, ನನಗೆ ನೆನಪಿದೆ, ಸೊ ಚೆಕ್ ಮಾಡಿ. ಓಕೆ, ಓಕೆ, ಫೈನ್. ಈ ಕ್ಲಾಸ್ ಅನ್ನ ಎಂಡ್ ಮಾಡೋಣ. ಅಂಡ್ ನಾನು ಆಲ್ರೆಡಿ ಹೇಳ್ದಾಗೆ ನಾನು ನೋಟ್ಸ್ ರೆಡಿ ಮಾಡೋವರೆಗಷ್ಟೇ ಈ ಆಫರ್ ಇರುತ್ತೆ. ಸೊ ನಾನು ನೋಟ್ಸ್ ಮತ್ತೆ ರೆಕಾರ್ಡೆಡ್ ವಿಡಿಯೋಸ್ ಯಾವಾಗ ಬೇಕಾದ್ರೂ ಮುಗಿಸ್ಬಹುದು. ಅದಾದ ನಂತರ ಈ ಆಫರ್ ವ್ಯಾಲ್ಯೂ ಆಗೋದಿಲ್ಲ, ಪ್ರೈಸ್ ಜಾಸ್ತಿ ಆಗತ್ತೆ. ಸೊ ಡೋಂಟ್ ವೇಟ್. ನೀವು ಎನ್ರೋಲ್ ಆಗೋದಾದ್ರೆ ಆದಷ್ಟು ಇವತ್ತು ಮತ್ತೆ ನಾಳೆ ಅಷ್ಟರಲ್ಲಿ ಎನ್ರೋಲ್ ಆಗೋದು ಬೆಟರ್. ಓಕೆ, ಅಂಡ್ ಥ್ಯಾಂಕ್ ಯು ಆಲ್. ಥ್ಯಾಂಕ್ಸ್ ಫಾರ್ ಜಾಯ್ನಿಂಗ್.